ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ ಪ್ರೆಸೆಂಟ್ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನು ರ್ಯಾಂಡಮ್ ಆಗಿ ನೋಡ್ಕೊಂಡ್ಬರೋಣ. ಸೊ ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಈಗ ಮಾಜಿ ಸ್ಪರ್ಧಿಗಳ ಎಂಟ್ರಿ ಆಗ್ತಾ ಇದೆ. ಸೊ ಹಾಗಾಗಿ ಈ ಹಿಂದೆ ಯಾರು ಎವಿಕ್ಟ್ ಆಗಿ ಹೋಗಿದ್ದಾರೋ ಅವರು ಮತ್ತೆ ಬರುವಂತಹ ಒಂದು ಸಂದರ್ಭವಾಗಿದೆ. ಹಾಗಾಗಿ ನಿನ್ನೆ ಮಲ್ಲಮ್ಮ ಅವ್ರು ಬರ್ತಾರೆ. ಸೊ ಮಲ್ಲಮ್ಮ ಮಾತ್ರ ಬರ್ತಾರೆ ಅಥವಾ ಬೇರೆ ಯಾರಾದರೂ ಬರ್ತಾರ ಅಂತ ಇವತ್ತಿನ ಎಪಿಸೋಡಲ್ಲಿ ಕಾಯಬೇಕು. ಬಟ್ ಇವತ್ತಿನ ಎಪಿಸೋಡ್ ಬಗ್ಗೆ ಮತ್ತೆ ಮಾತಾಡೋ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಮತ್ತೆ ಮಾತಾಡೋಣ. ನಿನ್ನೆ ಏನೆಲ್ಲ ಆಯಿತು ಅನ್ನೋದು, ನಿನ್ನೆ ಗಿಲ್ಲಿ ಅವರಿಗೆ ಟಾಸ್ಕ್ ಇರುತ್ತೆ. ಅಂದರೆ ಸುದೀಪ್ ಅವರು ವೀಕೆಂಡಲ್ಲಿ ಏನು ಹೇಳಿರ್ತಾರೋ ಮನೆಯವರಿಗೆಲ್ಲ ಗಿಲ್ಲಿ ಅವರು ಒಂದು ದಿವಸ ಅಡುಗೆ ಮಾಡಿ ಬಡಿಸ್ಬೇಕು ಅನ್ನೋದು. ಸೊ ಅದು ನಿನ್ನೆ ಅವರು ತಮಾಷೆ ಅಂತಲೇ ತಗೊಂಡಿದ್ದಾರೆ ಗಿಲ್ಲಿ ಅವರು. ಸೊ ಸುದೀಪ್ ಅವರು ತಮಾಷೆ ಮಾಡಿದ್ದಾರೆ, ಹಾಗಾಗಿ ಅದು ತಮಾಷೆ ಅಂತ ತಗೊಂಡಿದ್ದಾರೆ. ಬಟ್ ಅದೆಲ್ಲೋ ಒಂದು ಕಡೆ ಅವರ ಸೀರಿಯಸ್ ಆಗಿ ನೋಟಿಸ್ ಕೂಡ ಬಂತು ಅವ್ರಿಗೆ. ಹಾಗಾಗಿ ಮತ್ತೆ ಎಚ್ಚೆತ್ಕೊಂಡಂಥ ಗಿಲ್ಲಿ ಮನೆಯವ್ರಿಗೆಲ್ಲರಿಗೂ ಊಟವನ್ನು ಮಾಡ್ತಾರೆ. ಅದಕ್ಕಿಂತ ಮುಂಚೆ ಲಕ್ಸುರಿ ಬಜೆಟ್ ಟಾಸ್ಕ್ ಕೂಡ ಬರುತ್ತೆ. ಸೊ ಆ ಟಾಸ್ಕಲ್ಲಿ ಈ ಹಿಂದೆ ಏನು ಟ್ರೋಲ್ ಆಗಿತ್ತು, ಚೈತ್ರ ಅವರು ಮತ್ತು ಆ ಒಂದು ಐಶ್ವರ್ಯ ಅವರು ಮಾಡಿದ್ರಲ್ಲಿ ಏನು ಟ್ರೋಲ್ ಆಗಿದ್ರು, ಸೊ ಅದನ್ನು ಆ ಒಂದು ಟಾಸ್ಕನ್ನು ಮತ್ತೆ ಬಿಗ್ ಬಾಸ್ ಅಲ್ಲಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಆ ಬಾಲಲ್ಲಿ ಜಿಗಿಯೋದಾಗಿರ್ಬೋದು, ಅದು ಮಾಡಿದಾಗ ಅಲ್ಲಿ ಎಲ್ಲರೂ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ, ಎಂಜಾಯ್ ಮಾಡ್ಕೊಂಡೆ ಆಟ ಆಡಿದ್ದಾರೆ. ಇಷ್ಟೊಂದು ಎಂಜಾಯ್ ಮಾಡ್ಕೊಂಡು ಆಟ ಆಡಿದ್ದು ಇದೇ ಲಕ್ಸುರಿ ಬಜೆಟ್ ಟಾಸ್ಕ್ ಅನ್ಸುತ್ತೆ ಇಡೀ ಈ ಸೀಸನಲ್ಲಿ. ಸೊ ಹಾಗಾಗಿ ನಿನ್ನೆ ಎಲ್ಲರೂ ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಿದ್ರು. ಧ್ರುವಂತ್ ಅವರಿಗೆ ಪಾರ್ಟ್ನರ್ ಆಗಿ ಗಿಲ್ಲಿ ಅವರಿದ್ರು, ಆಮೇಲೆ ರಕ್ಷಿತಾ ಅವರು ಮತ್ತು ಕಾವ್ಯ ಅವರಿದ್ರು, ಆಮೇಲೆ ಧನುಷ್ ಅವರು ಮತ್ತು ರಘು ಅವರಿದ್ರು, ಅಶ್ವಿನಿ ಅವರು ಉಸ್ತುವಾರಿ ಆಗಿದ್ರು. ಸೊ ಹಾಗಾಗಿ ನಿನ್ನೆ ಆ ಟಾಸ್ಕ್ ಫನ್ನಿಯಲ್ಲೇ ಹೋಗ್ತಿತ್ತು. ಆಮೇಲೆ ಎಲ್ಲ ಲಕ್ಸುರಿ ಬಜೆಟ್ ಏನು ಬಿಗ್ ಬಾಸ್ ಕೊಟ್ಟಿನ ಅಂತ ಹೇಳಿದ್ರು, ಸೊ ಅದೆಲ್ಲ ಕೊಟ್ಟಿದ್ರು. ಆಮೇಲೆ ಅವ್ರಿಗೆ ಒಂದು ಪ್ರಮೋಷನಲ್ ವಿಡಿಯೋ ಥರ ಆಗಿರ್ಬೋದು, ಈ ಥರ ಬಂದಿದ್ರು. ಅಂದರೆ ಅದು ಡ್ರಿಂಕ್ ಇದ್ದಾದ್ಮೇಲೆ ಜ್ಯೂಸ್ ಇದ್ದಾಗಿರ್ಬೋದು, ಈ ಥರ ಮಾಡಿದ್ರು. ಆಮೇಲೆ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಮತ್ತೆ ಏನಾಯಿತು ಅಂತ ನೋಡೋದಾದರೆ, ಮಲ್ಲಮ್ಮ ಬರೋದು ಯಾರಿಗೂ ಗೊತ್ತಿರಲಿಲ್ಲ ಅಥವಾ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ, ನಮಗೂ ಇರಲಿಲ್ಲ ಮಾಜಿ ಸ್ಪರ್ಧಿಗಳು ಬರ್ತಾರೆ ಅನ್ನೋದು. ಈ ಹಿಂದೆಗಳಲ್ಲಿ ಏನು ತೋರಿಸ್ತಿದ್ರು, ಅವರು ಗೆಸ್ಟ್ ಆಗಿ ಬರೋದು ಅಥವಾ ಏನೋ ಒಂದು ಬ್ಯಾಗ್ ಒಳಗೆ ಕೂತ್ಕೊಂಡು ಬರೋದು ಅಥವಾ ಕಬಾರ್ಡ್ ಮೂಲಕ ಬರೋದು, ಆ ಥರ ಮಾಡ್ತಿದ್ರು. ಬಟ್ ಮಲ್ಲಮ್ಮ ಡೈರೆಕ್ಟ್ ಎಂಟ್ರಿ ಆಯಿತು. ಇನ್ನು ಯಾರ್ಯಾರು ಬರ್ಬೋದು ಅನ್ನೋದು ಇನ್ನೂ ನಮಗೆ ಗೊತ್ತಿಲ್ಲ. ಯಾರ್ಯಾರು ಬರ್ತಾರೆ ಈ ವಾರ ಫುಲ್ ಗೆಸ್ಟ್ಗಳು ಎಂಟ್ರಿ ಆಗುತ್ತೆ ಅನ್ಸುತ್ತೆ, ಅಂದರೆ ಮಾಜಿ ಸ್ಪರ್ಧಿಗಳು ಎಂಟ್ರಿ ಆಗುತ್ತೆ ಅನಿಸುತ್ತೆ. ಇನ್ನು ವೀಕೆಂಡ್ ಅಂದರೆ ವೀಕ್ ಡೇಸಲ್ಲಿ ಎಲಿಮಿನೇಷನ್ ಕೂಡ ಇದೆ. ಯಾರು ಎವಿಕ್ಟ್ ಆಗಿ ಹೋಗ್ತಾರೆ ಅನ್ನೋದು ಕೂಡ ಕನ್ಫ್ಯೂಷನಲ್ಲಿದೆ. ಯಾಕಂದರೆ ಅಷ್ಟು ಸ್ಟ್ರಾಂಗೆಸ್ಟ್ ಅಂದರೆ ಇಲ್ಲಿ ತನಕ ಬಂದಿದ್ದಾರೆ ಅಂದಮೇಲೆ ಇವರು ಎಲ್ಲರೂ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ಅಂತಲೇ ಹೇಳ್ಬೋದು. ಹಾಗಾಗಿ ಯಾರು ಹೋಗ್ತಾರೆ ಅನ್ನೋದು ಕೂಡ ನಮಗೆ ಕನ್ಫ್ಯೂಷನಲ್ಲಿದೆ. ಈ ಕಡೆ ಯಾರು ಎವಿಕ್ಟ್ ಆಗ್ತಾರೆ ಅನ್ನೋದು ಕೂಡ ನಮ್ಗೊಂದರ ಕನ್ಫ್ಯೂಷನ್ ಅನಿಸುತ್ತೆ. ಯಾಕಂದರೆ ಮಿಡಲ್ ಆಫ್ ವೀಕ್ ಅಂದರೆ ಈ ಮಿಡಲಲ್ಲಿ ಏನು ಇಷ್ಟು ದಿನ 100 ದಿನ ಅವರ ಜರ್ನಿ ಏನು ಮುಗ್ದಿದೆ, ಅದು ಮತ್ತೆ ಯಾರು ಹೋಗ್ಬೋದು ಅಥವಾ ಎಲ್ಲರೂ ಅಲ್ಲಿ ಸ್ಟ್ರಾಂಗೆಸ್ಟ್ ಅಂದರೆ ಎಲ್ರಿಗೂ ಜನ ಸಪೋರ್ಟ್ ಆಗಿರ್ಬೋದು ಅಥವಾ ಫ್ಯಾನ್ ಪೇಜಸ್ ಆಗಿರ್ಬೋದು ಸಿಕ್ಕಾಪಟ್ಟೆ ಇದೆ. ಈಗ ಏನು ಒಳಗಡೆ ಇದ್ದಾರೋ ಅವ್ರಿಗೆ 7 ಜನಕ್ಕೆ ತುಂಬ ಸಿಕ್ಕಾಪಟ್ಟೆ ಫ್ಯಾನ್ ಪೇಜಸ್ ಇದೆ. ಸೊ ಹಾಗಾಗಿ ಯಾರು ಹೋಗ್ಬೋದು ಅನ್ನೋದು ನಮಗೆ ಗೊಂದಲದ ವಿಷಯ ಆಗಿದೆ. ಇನ್ನು ನಿನ್ನೆ ಮಲ್ಲಮ್ಮ ಬಂದಿರೋದು ಎಷ್ಟು ಜನಕ್ಕೆ ಸಮಾಧಾನ ಇದೆ, ಎಷ್ಟು ಜನಕ್ಕೆ ಖುಷಿ ಇದೆ ಅಂತ ನೋಡೋದಾದ್ರೆ, ಧ್ರುವಂತ್ ಅವ್ರು ಹೋಗಿ ಖುಷಿಯಿಂದ ತಪ್ಕೋತಾರೆ, ಮಾತಾಡ್ತಾರೆ, ಏನೆಲ್ಲ ಶೇರ್ ಮಾಡ್ಕೋತಾರೆ, ಈ ಮನೇಲಿ ಏನೆಲ್ಲ ಆಯಿತು ಅಥವಾ ಹೊರಗಡೆ ಏನಾಯಿತು, ನಿಮ್ಮ ಆರೋಗ್ಯದ ಬಗ್ಗೆ ಆಗಿರ್ಬೋದು ಎಲ್ಲವನ್ನ ಡಿಸ್ಕಸ್ ಮಾಡ್ತಾರೆ. ಬಟ್ ಮಲ್ಲಮ್ಮ ಅವ್ರನ್ನ ನೆಗ್ಲೆಕ್ಟ್ ಮಾಡ್ತಾರೆ ಅಂತ ಧ್ರುವಂತ್ ಅವ್ರಿಗೆ ಫೀಲ್ ಆಗುತ್ತೆ. ಈಗ ಮಲ್ಲಮ್ಮ ಅವ್ರು ಬಂದಾಗ ಎಲ್ಲರ ಹತ್ರ ಚೆನ್ನಾಗಿ ಮಾತಾಡ್ತಾರೆ, ಧ್ರುವಂತ್ ಅವ್ರನ್ನ ಹಗ್ ಕೂಡ ಮಾಡ್ತಾರೆ, ರಕ್ಷಿತಾ ಅವ್ರನ್ನ ಹಗ್ ಮಾಡ್ತಾರೆ, ಕಾವ್ಯ ಅವ್ರನ್ನ ಹಗ್ ಮಾಡ್ತಾರೆ, ಅಶ್ವಿನಿ ಅವ್ರನ್ನ ಹಗ್ ಮಾಡ್ತಾರೆ, ಎಲ್ಲರ ಹತ್ರನೂ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಬಟ್ ಧ್ರುವಂತ್ ಅವ್ರ ಹತ್ರ ಮತ್ತೆ ರೂಮ್ ಒಳಗೆ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಮಲ್ಲಮ್ಮ ಅವರ ಗಮನ ಬೇರೆ ಕಡೆ ಇರುತ್ತೆ. ಅಂದರೆ ಮನೆಯವ್ರ ಹತ್ರ ನೋಡೋದು ಅಥವಾ ಧ್ರುವಂತ್ ಅವ್ರನ್ನ ಸರಿಯಾಗಿ ಮಾತಾಡ್ಸಲ್ಲ. ಅದು ನಿನ್ನೆ ಯಾಕೋ ಒಂದು ನನಗೂ ಹಂಗೆ ಅನ್ನಿಸ್ತು. ಯಾಕೋ ಮಲ್ಲಮ್ಮ ಅವರು ಸ್ವಲ್ಪ ಧ್ರುವಂತ್ ಅವರಿಂದ ದೂರ ಇಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೋ ಏನೋ ಅಂತ ಅನ್ನಿಸ್ತಾ ಇತ್ತು. ಆದರೆ ಮಲ್ಲಮ್ಮ ಅವರು ಆ ಥರ ಮಾಡಿರೋದು ಹೊರಗಿನ ಪ್ರಪಂಚವನ್ನು ನೋಡ್ಕೊಂಡು ಬಂದಾದ್ಮೇಲೆ ಆ ಥರ ಮಾಡಿದ್ದಕ್ಕೆ ಧ್ರುವಂತ್ ಅವ್ರಿಗೆ ಎಲ್ಲೋ ಒಂದು ಕಡೆ ಮಿಸ್ ಹೊಡಿತಾ ಇದೆ ಅಂತ ಅಶ್ವಿನಿ ಅವ್ರ ಜೊತೆ ಡಿಸ್ಕಸ್ ಮಾಡ್ತಾರೆ. ಸೊ ಬಂದಾಗ ಗಿಲ್ಲಿಯವ್ರನ್ನ ತಗೊಳ್ತಾರೆ. ಯಾಕಂದರೆ ಗಿಲ್ಲಿಯವರ ಕ್ರೇಜ್ ಹೊರಗಡೆ ಎಷ್ಟಿದೆ ಅನ್ನೋದು ಅವ್ರಿಗೆ ಗೊತ್ತಾಗಿರುತ್ತೆ. ಸೊ ಹಾಗಾಗಿ ಗಿಲ್ಲಿಯವ್ರ ಹತ್ರ ಮನೆ ಒಳಗಿರ್ಬೇಕಾದ್ರೆ ಮಲ್ಲಮ್ಮಂಗೆ ಅಷ್ಟೇ ಕಷ್ಟ ಆಗ್ತಿತ್ತು. ಗಿಲ್ಲಿಯವ್ರ ಜೊತೆ ಅಷ್ಟು ಮಾತಾಡ್ತಿರ್ಲಿಲ್ಲ, ಅಥವಾ ಗಿಲ್ಲಿಯನ್ನು ಏನಾದರೂ ಒಂದು ನಾಮಿನೇಟ್ಗೆ ಗಿಲ್ಲಿಯನ್ನೇ ಆಯ್ಕೆ ಮಾಡೋದಾಗಿರ್ಬೋದು, ಈ ಥರ ಮಾಡ್ತಿದ್ರು. ಬಟ್ ಗಿಲ್ಲಿ ಮತ್ತು ಮಲ್ಲಮ್ಮನ ಸಂಬಂಧ ನಾವು ಏನು ನೋಡಿದ್ದೀವಿ ಒಳಗಡೆ ಮನೆ ಒಳಗಡೆ, ಅದು ತುಂಬ ಒಂಥರ ತಮಾಷೆ ರೀತಿಯಲ್ಲಿ ಇತ್ತು. ಅವರಿಬ್ಬರು ಒಬ್ರಿಗೊಬ್ರಿಗೆ ಕಾಲು ಎಳೆಯೋದಾಗಿರ್ಬೋದು ಅಥವಾ ಅವರ ಇಬ್ಬರ ವಿಡಿಯೋನೇ ಟ್ರೋಲ್ ಆಗಿರೋದಾಗಿರ್ಬೋದು, ಈ ಥರ ಇತ್ತು. ಬಟ್ ಗಿಲ್ಲಿಯನ್ನು ಬಂದು ಅವರೇ ತಪ್ಕೋತಾರೆ, ಗಿಲ್ಲಿಯವರು ಅಡುಗೆ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಧ್ರುವಂತ್ ಅವ್ರಿಗೆ ಇದು ಮಿಸ್ ಹೊಡಿತಾ ಇತ್ತು. ಯಾಕೆ ಮಲ್ಲಮ್ಮ ಈ ಥರ ಮಾಡ್ತಿದ್ದಾರೆ, ಮಲ್ಲಮ್ಮ ಹೊರಗಿನ ಪ್ರಪಂಚ ಅಂದರೆ ಈಗ ನಮಗೆ ಒಂದು ಡೌಟ್ ಬರುತ್ತೆ. ಈಗ ಹೊರಗಡೆ ಎಲ್ಲ ನೋಡ್ಕೊಂಡು ಬಂದಾದ್ಮೇಲೆ ಮತ್ತೆ ಮನೆಯೊಳಗೆ ಬಂದು ಯಾರೆಲ್ಲ ಕ್ಲೋಸ್ ಇರ್ತಾರೋ ಅವ್ರ ಜೊತೆ ಸ್ವಲ್ಪ ನೆಗ್ಲೆಕ್ಟ್ ಫೀಲ್ ಮಾಡಿಕೊಂಡು, ಯಾರೆಲ್ಲ ಈಗ ಅವ್ರ ಜೊತೆ ಮಾತಾಡಲ್ಲ ಅವ್ರ ಜೊತೆ ತುಂಬ ಕ್ಲೋಸ್ ಆಗಿರೋದನ್ನು ನೋಡಿ ಧ್ರುವಂತ್ ಅವ್ರಿಗೆ ಎಲ್ಲೋ ಒಂದು ಕಡೆ ಮಿಸ್ ಹೊಡಿಯೋದು. ಅಥವಾ ನಮಗೂ ಹಂಗೆ ಅನಿಸುತ್ತೆ, ಮಲ್ಲಮ್ಮ ತುಂಬ ಚೇಂಜ್ ಆಗಿದ್ದಾರೆ ಅಂತ. ಈ ಹಿಂದೆ ವಿನಯ್ ಅವರ ಸೀಸನಲ್ಲೂ ಹಂಗೆ ಅವರು ವಿನಯರ ಸೀಸನಲ್ಲಿ ಮಾಜಿ ಸ್ಪರ್ಧಿಗಳಾದಂಥ ಅವರು ಬರ್ತಾರೆ. ಸೊ ಅವರು ಕಾಗೆ ಅಂತ ಹೇಳ್ತಾರೆ, ಆಮೇಲೆ ಇನ್ನೊಂದೇನೋ ಹೇಳ್ತಾರೆ, ಬೇರೆ ಸ್ಪರ್ಧಿಗಳಿಗೆ ಇನ್ನೊಂದೇನೋ ಹೇಳ್ತಾರೆ. ಸೊ ರಕ್ಷಿತಾ ಅವರು ಬರ್ತಾರೆ, ಇನ್ನೊಂದೇನೋ ಹೇಳ್ತಾರೆ. ಸೊ ಹಾಗಾಗಿ ಅಲ್ಲಿ ಹೊರಗಿನ ಪ್ರಪಂಚವನ್ನು ನೋಡ್ಕೊಂಡು ಬಂದಾದ್ಮೇಲೆ ಅವರ ಬಿಹೇವಿಯರ್ ಆಗಿರ್ಬೋದು, ಅವರ ಒಪಿನಿಯನ್ಗಳಾಗಿರ್ಬೋದು ಸಿಕ್ಕಾಪಟ್ಟೆ ಚೇಂಜ್ ಆಗಿರೋದು ಅದು ಕಾಮನ್ ಆಗಿರುತ್ತೆ. ಹಾಗಾಗಿ ನಿನ್ನೆ ಮಲ್ಲಮ್ಮಂದು ಹಾಗೆ ಆಗಿತ್ತು. ಇನ್ನು
ಈ ಟಾಸ್ಕ್ ವಿಚಾರ ಅಂತ ನಿನ್ನೆ ಟಾಸ್ಕ್ ಅಂತ ಏನು ಅಷ್ಟೊಂದು ಸೀರಿಯಸ್ ಆಗಿರಲಿಲ್ಲ, ಮನೆಯವರೇ ಇದ್ರು. ಆಮೇಲೆ ಗಿಲ್ಲಿಯವರ ಊಟದ ವಿಷಯ ಅಂತ ಬಂದಾಗ ಗಿಲ್ಲಿಯವರ ಅಡಿಗೆ ಹೇಗಿರ್ಬೋದು ಅನ್ನೋದು ನಮಗೆ ಕ್ಯೂರಿಯಾಸಿಟಿ. ಏನು ಮಾಡ್ತಾರೆ, ಏನು ಒಂದು ತರಕಾರಿ ಹಚ್ಚೋಕ್ಕೂ ಬರದಂತಹ ಗಿಲ್ಲಿ ಅವ್ರಿಗೆ ಅಡುಗೆ ಮಾಡಿ ಬಡಿಸೋದೇನು, ಆದರೆ ಅಲ್ಲಿ ಅದಕ್ಕೂ ತಮಾಷೆ ಮಾಡ್ತಾರೆ, ಉಪ್ಪು ಖಾರ ಏನು ಇಲ್ಲ ಅನ್ನೋದು. ಬಟ್ ಮನೆಯವ್ರು ತಿನ್ನಲೇಬೇಕು, ಯಾಕಂದರೆ ಬೆಳಗಿನಿಂದ ಉಪವಾಸ ಇಟ್ಕೊಂಡಿದ್ದ ಆ ಹೊಟ್ಟೆಯಲ್ಲಿ ಆ ಒಂದು ಏನಾದರೂ ಸಿಕ್ಕಿದ್ರೆ ಅದೇ ಒಂದು ಪರಮಾನ್ನ ಅಲ್ವಾ ಅವರಿಗೆ. ಹಾಗಾಗಿ ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಕೂಡ ಅಷ್ಟೇ ಅವರು ಗಿಲ್ಲಿಯವ್ರು ಮಾಡಿದ್ದನ್ನೇ ತಿನ್ಬೇಕಂತ ಪರಿಸ್ಥಿತಿ ಬಂತು. ಸೊ ಹಾಗಾಗಿ ಗಿಲ್ಲಿ ಅವರಿಗೆ ಅದನ್ನು ತಮಾಷೆ ಮಾಡಿಕೊಂಡು ಆಮೇಲೆ ಧ್ರುವಂತವ್ರು ಅದನ್ನು ರೇಗಿಸ್ಕೊಂಡು ಆಗಿರ್ಬೋದು ಅದನ್ನು ತಿಂದರು. ಬಟ್ ಇಲ್ಲಿ ರಘು ಅವರಾಗಿರ್ಬೋದು ಧನುಷ್ ಅವರಾಗಿರ್ಬೋದು ಮೂರು ಸತಿ ಹಾಕಿಸ್ಕೊಂಡು ತಿಂತಿದ್ರು. ಸೊ ಹಾಗಾಗಿ ಅವರ ಊಟದ ವಿಷಯ ಬಂದಾಗ ಊಟ ಇಷ್ಟ ಆಗದಿದ್ರು ಪರವಾಗಿಲ್ಲ, ಬಟ್ ಹೊಟ್ಟೆ ಹಸಿವನ್ನ ತಡ್ಕೊಳಕ್ಕಾಗಲ್ಲ ಅನ್ನೋ ಕಾರಣಕ್ಕಾಗಿ ಗಿಲ್ಲಿ ಅವರ ಊಟವನ್ನ ಮಾಡಿದ್ದಾರೆ ಅಂತ ಅನಿಸ್ತಾ ಇತ್ತು. ಧ್ರುವಂತವ್ರು ಅದು ಒಂದು ಆಲೂಗಡ್ಡೆನ ಹಿಡ್ಕೊಂಡು ಅದನ್ನೇ ಒಂದು ಟ್ರೋಲ್ ಮಾಡ್ತಾ ಇದ್ರು. ಇನ್ನು ಮತ್ತೆ ಬಿಗ್ ಬಾಸ್ ಮನೆಯಲ್ಲಿ ಮತ್ತೆ ಶುರು ಆಯ್ತು. ಅಂದರೆ ಈಗ ಏನು ಸೀಸನಲ್ಲಿ ಇಷ್ಟು ಸೀಸನಲ್ಲಿ ಏನು ನಡ್ಕೊಂಡು ಬಂದಿದ್ಯೋ ನಮ್ಮ 3 ವಿಶಸ್ಗಳನ್ನು ಹೇಳಬೇಕು ಅನ್ನೋದು. ಸೊ ಅಲ್ಲಿ ಎಲ್ಲರೂ ತಮ್ಮ ವಿಶಸ್ಗಳನ್ನು ಹೇಳ್ತಾರೆ. ಅದರಲ್ಲಿ ನನಗೆ ರಕ್ಷಿತ್ ಅವರ ವಿಶಸ್ ಸ್ವಲ್ಪ ಡಿಫ್ರೆಂಟ್ ಅಂತ ಅನ್ನಿಸ್ತು. ಅಂದರೆ ಅವರ ಊರಿನ ಬಗ್ಗೆ ಆಗಿರ್ಬೋದು, ಅಲ್ಲಿ ಮೀನುಗಾರಿಕೆ ಮಾಡುವವರು ಬಂದು ಅವರ ಕಷ್ಟಗಳನ್ನು ಹೇಳೋದು ಅದು ಒಂದು. ಆದಮೇಲೆ ಹುಲಿವೇಷ ಹಿಂದೆ ರೂಪೇಶ್ ಅವರು ಅದನ್ನೇ ವಿಶಸ್ ಮಾಡಿದರು. ಸೊ ಹಾಗಾಗಿ ಹುಲಿವೇಷ ಆಗಿರ್ಬೋದು, ಅಥವಾ ಮನೆಯೊಳಗೆ ಕೆಲವು ಸ್ಪರ್ಧಿಗಳ ಏನು ಒಪಿನಿಯನ್ ಅಂದರೆ ಈಗ ರಘು ಮತ್ತು ಗಿಲ್ಲಿ ಅವ್ರಿಗೆ ಮನೆಯಲ್ಲಿ ಕುತ್ಕೊಂಡು ಸುದೀಪ್ ಅವರ ಮೂವಿ ನೋಡಬೇಕು, ಆ ಒಂದು ಏನು ಸೋಫಾ ಸೆಟ್ ಇದೆ ಅಲ್ಲಿ ಎಲ್ಲರೂ ಕುತ್ಕೊಂಡು ಸುದೀಪ್ ಅವರ ಮೂವಿಯನ್ನು ನೋಡಬೇಕು ಅನ್ನೋದು. ಈ ಹಿಂದೆ ಸಾಕಷ್ಟು ಜನ ಅದನ್ನು ಹೇಳಿದರು, ಬಟ್ ಅದು ಆಗದೆ ಇರೋದು ಬೇರೆ ಅವರ ಆಸೆಗಳನ್ನು ಈಡೇರಿಸೋದಿದೆ. ಬಟ್ ಇದರಲ್ಲಿ ನನಗೆ ಅದೇ ಈಸಿಯೆಸ್ಟ್ ಆಸೆ ಅಂತ ಅನಿಸುತ್ತೆ. ಈಗ ರಘು ಅವ್ರದ್ದು ಮತ್ತು ಗಿಲ್ಲಿ ಅವ್ರದ್ದು ಒಂದೇ ಆಸೆ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಮನೆಯಲ್ಲಿ ಮೂವಿಯನ್ನು ತೋರಿಸ್ತಾರೆ, ಆ ಸೋಫಾ ಸೆಟ್ ಮೇಲೆ ಕೂರಿಸಿ ಆ ಟಿ ವಿ ಮೇಲೆ ಬಿಗ್ ಬಾಸ್ ಮನೆಯಲ್ಲಿ ಮೂವಿಯನ್ನು ತೋರಿಸ್ಬೋದು ಅನಿಸುತ್ತೆ. ಇನ್ನು ಗಿಲ್ಲಿ ಅವ್ರದ್ದು ಇನ್ನೊಂದು ಆಸೆ ಏನಂದರೆ ನಳ್ಳಿ ಮುಳ್ಳಿ ತಿನ್ನಬೇಕು ಅನ್ನೋದು. ಸೊ ಅದು ಈಡೇರಿಸ್ತಾರೆ ಅಥವಾ ಇದನ್ನು ಈಡೇರಿಸ್ತಾರೆ ಗೊತ್ತಿಲ್ಲ. ಬಟ್ ರಘು ಅವರ ಮಗನ ಜೊತೆನೂ ಅವ್ರಿಗೆ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಬೇಕು ಆ ಥರ ಒಂದು ಆಸೆ ಇದೆ. ಮತ್ತು ಅವರ ಅಡಿಗೆ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾರಂತೆ. ಸೊ ಅದಕ್ಕೆ ಅಡುಗೆ ಕಂಟೆಂಟ್ ಆಗಿ ಬಿಗ್ ಬಾಸ್ ಮನೇಲಿ ನಾನು ಅಡುಗೆ ಮಾಡ್ತೀನಿ, ನನ್ನ ಎಲ್ಲ ಸ್ಪರ್ಧಿಗಳಂದ್ರೆ ಈಗೇನು ಒಳಗಡೆ ಗೆಳೆಯರಿದ್ದಾರೆ ಅವ್ರ ಜೊತೆ ನಾನು ಮೊದಲ ವೀಡಿಯೋವನ್ನು ಹಾಕಬೇಕು ಅನ್ನೋದು ಅವರ ಆಸೆ ಆಗಿರುತ್ತೆ. ಸೊ ಇದರಲ್ಲಿ ಯಾವುದೆಲ್ಲ ಆಸೆಯನ್ನು ಈಡೇರಿಸ್ತಾರೆ. ಇನ್ನೂ ಕೆಲವೊಂದಷ್ಟು ಆಸೆಗಳಿದೆ. ಅಶ್ವಿನಿ ಅವರ ಗುರುಗಳ ಮನೆಯೊಳಗೆ ಬರಬೇಕು, ಅವರ ಆಶೀರ್ವಾದವನ್ನು ಪಡಿಬೇಕು ಅನ್ನೋದು. ಆಮೇಲೆ ಇನ್ನು ಕಾವ್ಯ ಅವ್ರದ್ದು ಆಗಿರ್ಬೋದು ಅಥವಾ ಬೇರೆ ಸ್ಪರ್ಧಿದ್ದು ಇನ್ನೂ ಆಗಿಲ್ಲ, ಆದರೆ ಇವತ್ತು ಅದು ಆಗುತ್ತೆ. ಬಟ್ ನಿನ್ನೆ ತೋರಿಸಿದ ಪ್ರಕಾರ ಎಷ್ಟು ಜನದ್ದು ಆಸೆಗಳು ಈಡೇರುತ್ತೆ. ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಎಷ್ಟು ಸೀಸನಲ್ಲಿ ಏನು ನೋಡ್ಕೊಂಡು ಬಂದಿದ್ವೋ ಈ ಒಂದು ಇವರ ಆಸೆಗಳು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ಅನಿಸ್ತದೆ. ಯಾಕಂದರೆ ಈ ಹಿಂದೆ ಇವತ್ತು ಸಂತೋಷ್ ಅವರು ಈ ಹಿಂದೆ ಏನು ಹೇಳಿರ್ತಾರೆ ಅಂದರೆ ಬಿಗ್ ಬಾಸನ್ನು ನಾನು ನೋಡಬೇಕು ಅನ್ನೋದು ಹೇಳಿರ್ತಾರೆ. ಸೊ ಅದು ಆಗದೆ ಇರೋವಂಥದ್ದು. ಸೊ ಹಾಗಾಗಿ ಕೆಲವೊಂದಿಷ್ಟು ಏನು ಹೇಳಿರ್ತಾರೆ ಅವರ ಒಪಿನಿಯನ್ ಆಗಿರ್ಬೋದು ಅಥವಾ ಅವರ ಆಸೆಗಳನ್ನು ಬಿಗ್ ಬಾಸ್ ಕೆಲವೊಂದಿಷ್ಟು ಈಡೇರಿಸಿದ್ದಾರೆ ಅಥವಾ ಎಲ್ಲವನ್ನು ಈಡೇರಿಸಿದ್ದಾರೆ. ಆದರೆ ಕೆಲವೊಂದನ್ನು ಆಗದೆ ಇದ್ದಾಗ ಬೇರೆಯನ್ನ ಒಪಿನಿಯನ್ ಬೇರೆ ಚಾನ್ಸನ್ನು ಕೊಡೋದಾಗಿರ್ಬೋದು ಈ ಥರ ಮಾಡಿದರು. ಬಟ್ ಇವತ್ತಿನ ಅಂದರೆ ನಿನ್ನೆ ನಡೆದಂತಹ ಎಲ್ಲರದ್ದು ಕೂಡ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಒಪಿನಿಯನ್ ಅಥವಾ ಅವರ ಆಸೆಗಳಾಗಿರ್ಬೋದು. ಸೊ ಹಾಗಾಗಿ ಯಾವುದನ್ನು ಈಡೇರಿಸ್ಬೋದು ಅನ್ನೋದು ನಮಗೆ ಗೊಂದಲ ಆಗಿದೆ. ಈ ವಾರನೇ ಈಡೇರಿಸ್ಬೋದು, ಯಾಕಂದರೆ ಇನ್ನೂ ಡೇಟ್ ಇಲ್ಲ, ಇನ್ನು ಟೈಮ್ ಕೂಡ ಇಲ್ಲ. ಇನ್ನು ಈ ವಾರದಲ್ಲಿ ಲಾಸ್ಟಲ್ಲಿ ಫಿನಾಲೆ ಕೂಡ ಬರುತ್ತೆ. ಇದು ಈ ವಾರ ಫಿನಾಲೆ ವಾರನೇ ಅಂತ ಹೇಳ್ಬೋದು. ಇನ್ನು ಇವತ್ತಿನ ಪ್ರೋಮೋವನ್ನು ನೋಡಿದಾಗ ಲಾಸ್ಟಲ್ಲಿ ಏನಿತ್ತು ಸೆಲೆಬ್ರೇಷನ್ ಮಾಡ್ತಾರೆ. ಅಂದರೆ ಅವರ ಸೆಲೆಬ್ರಿಟಿ ಅಥವಾ ಅವರ ಫ್ಯಾನ್ಗಳಾಗಿರ್ಬೋದು ಎಲ್ಲ ಬಿಗ್ ಬಾಸ್ ಮನೆಯೊಳಗೆ ಬರ್ತಾರೆ. ಸೊ ಅವ್ರಿಗೆ ಚೇರ್ ಅಪ್ ಮಾಡೋಕ್ಕಾಗಿರ್ಬೋದು, ಈ ಏನು ಫೈನಲಿಗೆ ಹೋಗ್ತಾರಲ್ಲ ಸೊ ಅವ್ರಿಗೆ ಚೇರ್ ಅಪ್ ಮಾಡೋಕ್ಕೆ ಈ ಒಂದು ಬಿಗ್ ಬಾಸ್ ಮನೇಲಿ ಬರ್ತಾರೆ. ಸೊ ಹಾಗಾಗಿ ಫ್ಯಾನ್ನ ಒಂದು ಮೂಮೆಂಟ್ ಆಗಿರುತ್ತೆ. ಸೊ ಅಲ್ಲಿ ಕಾವ್ಯ ಮತ್ತು ಧ್ರುವಂತ್ ಮತ್ತು ಧನುಷ್ ಅವರಾಗಿರ್ಬೋದು, ರಕ್ಷಿತ್ ಅವ್ರದ್ದು ಒಂದೇ ಕ್ಲಿಪ್ ತೋರಿಸ್ತಾರೆ. ಬಟ್ ಈ 3 ಜನದ್ದು ಹೈಲೈಟ್ ಮಾಡಿ ತೋರಿಸ್ತಾರೆ. ಇನ್ನು ನಾಳೆ ರಘು ಆಗಿರ್ಬೋದು, ಅಶ್ವಿನಿ ಮತ್ತು ಗಿಲ್ಲಿ ಅವ್ರದ್ದು ಬರ್ತಾರೆ ಅಂತ ಅನಿಸುತ್ತೆ. ಇನ್ನು ಇವತ್ತಿನ ಇದರಲ್ಲಿ ಯಾರನ್ನ ನೋಡ್ಬೋದು ಅಥವಾ ಎಷ್ಟು ಜನ ಅವ್ರಿಗೆ ಫ್ಯಾನ್ ಸಪೋರ್ಟ್ ಇದೆ ಅದೆಲ್ಲ ನೋಡಿ ಕಣ್ಣು ತುಂಬಿಕೊಳ್ಳೋದಂತೂ ಗ್ಯಾರಂಟಿ. ಯಾಕಂದರೆ ಧ್ರುವಂತವ್ರು ಆಗಲೇ ಆಲ್ರೆಡಿ ಹತ್ಬಿಟ್ಟಿದ್ದಾರೆ ಅವ್ರ ಹತ್ರ ಮಾತಾಡಿಕೊಂಡು. ಸೊ ಹಾಗಾಗಿ ಇವತ್ತಿನ ಒಂದು ಪ್ರೊಮೋವನ್ನು ನೋಡಿದಾಗ ಫುಲ್ ಫ್ಯಾನ್ ಮೂಮೆಂಟ್ ಆಗಿರುತ್ತೆ. ಹಾಗಾಗಿ ಎಲ್ಲರಿಗೂ ಚೇರ್ ಅಪ್ ಮಾಡೋಕ್ಕೆ ಎಲ್ಲ ಫ್ಯಾನ್ ಮೂಮೆಂಟ್ಗಳಾಗಿರುತ್ತೆ ಅಥವಾ ಎಲ್ಲರ ಫ್ಯಾನ್ಸ್ಗಳಾಗಿರ್ಬೋದು ಬಿಗ್ ಬಾಸ್ ಮನೆಗೆ ಬರ್ತಿದ್ದಾರೆ. ಸೊ ಆ ಒಂದು ಮೂಮೆಂಟ್ ಕ್ಯೂಟೆಸ್ಟ್ ಮೂಮೆಂಟನ್ನು ನೋಡೋಕ್ಕೆ ನಾವಂತೂ ಕಾಯ್ತಾ ಇದ್ದೀವಿ. ಇನ್ನು ಯಾರೆಲ್ಲ ಬರ್ಬೋದು, ಎಷ್ಟು ಜನಕ್ಕೆ ಒಂದು ಚೇರ್ ಅಪ್ ಮಾಡ್ತಾರೆ ಅಥವಾ ಯಾರಿಗೇನಾದರೂ ಕಿವಿ ಮಾತನ್ನು ಹೇಳ್ಬೋದು ಅಥವಾ ಫ್ಯಾನ್ಸ್ ಜೊತೆ ಏನಾದರೂ ಮಾತಾಡೋಕ್ಕೆ ಸಿಗುತ್ತಾ ಅವ್ರಿಗೆ ಅನ್ನೋದು ನಾವು ನೋಡಬೇಕು. ಸೊ ಇನ್ನು ಇವತ್ತೆಲ್ಲ ಏನಾಗ್ಬೋದು, ಇವತ್ತು ಮಾಜಿ ಸ್ಪರ್ಧಿಗಳು ಯಾರಾದರೂ ಬರ್ತಾರಾ ಅನ್ನೋದು ಕೂಡ ನಮಗೆ ಖಾತ್ರಿ ಇಲ್ಲ. ಯಾಕಂದರೆ ಇವತ್ತಿನ ಪ್ರೋಮೋ ಬಿಟ್ಟಾಗ ಗೊತ್ತಾಗುತ್ತೆ ಇವತ್ತು ಫ್ಯಾನ್ ಮೂಮೆಂಟ್ ಆಗ್ತಾ ಇದೆ. ಸೊ ಮಾಜಿ ಸ್ಪರ್ಧಿಗಳು ಯಾರಾದರೂ ಬರ್ಬೋದಾ ಮನೆಯೊಳಗೆ ಮತ್ತೆ ಅನ್ನೋದು ಒಂದು ಕಡೆ ಪ್ರಶ್ನೆ ಆಗಿದೆ. ಸೊ ಇನ್ನಷ್ಟು ವಿಷಯಕ್ಕಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.